ಮಳೆಗಾಲ ಬಂತೆಂದರೆ ಮಂಗಳೂರು ನಗರದ ಜನರನ್ನು ಹೆಚ್ಚು ಕಾಡುವ ಸಮಸ್ಯೆಗಳಲ್ಲಿ ಕೃತಕ ಪ್ರವಾಹವು ಒಂದು. ಅದರಲ್ಲೂ ಪಂಪ್ವೆಲ್ ಜಂಕ್ಷನ್ ಮತ್ತು ಪಡಿಲ್ ರೈಲ್ವೆ ಅಂಡರ್ ಪಾಸ್ ಪ್ರದೇಶಗಳು ಪ್ರತಿ ವರ್ಷ ಮಳೆ ನೀರಿನಿಂದ ಜಲಾವೃತಗೊಂಡು ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ. ಈ ಬಾರಿ ಮುಂಗಾರು ಆರಂಭಕ್ಕೂ ಮುನ್ನವೇ ಈ ಎರಡು ಪ್ರದೇಶಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡಿದೆ. ನಗರದ ಪ್ರಮುಖ ಸಂಚಾರ ಕೇಂದ್ರವಾಗಿರುವ ಪಂಪ್ವೆಲ್ನಲ್ಲಿ ಭಾರೀ ಮಳೆಯಾದಾಗ ಫ್ಲೈಓವರ್ ಕೆಳಭಾಗದ ರಸ್ತೆಯಲ್ಲಿ ನೀರು ನಿಂತು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಳ್ಳುವುದು ಸಾಮಾನ್ಯ ದೃಶ್ಯವಾಗಿದೆ. ಕೆಲವೊಮ್ಮೆ ಹಲವು ಗಂಟೆಗಳ ಕಾಲ ನೀರು ನಿಂತು ವಾಹನಗಳು ನೀರಲ್ಲೇ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಫ್ಲೈಓವರ್ ಅಡಿಯಲ್ಲಿರುವ ಸರ್ವಿಸ್ ರಸ್ತೆಯನ್ನ ಎತ್ತರಿಸುವ ಕಾಮಗಾರಿ ಆರಂಭಿಸಲಾಗಿದೆ. ಒಂದು ಬದಿಯ ಕಾಮಗಾರಿ ಪೂರ್ಣಗೊಂಡಿದ್ದು ವಾಹನ ಸಂಚಾರಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ಉಳಿದ ಭಾಗದಲ್ಲೂ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ. ಇದರೊಂದಿಗೆ ಪಂಪ್ವೆಲ್ ಹರಿದು ಬರುವ ಮಳೆ ನೀರನ್ನ ಶೀಘ್ರವಾಗಿ ಹೊರಹಾಕಲು ಚರಂಡಿ ವ್ಯವಸ್ಥೆಯನ್ನ ವಿಸ್ತರಿಸುವ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಮುಖ್ಯ ರಸ್ತೆಯಿಂದ ಹರಿದು ಬರುವ ನೀರು ಸುಲಭವಾಗಿ ಸಾಗುವಂತೆ ಕಾಲುವೆಯ ಸಾಮರ್ಥ್ಯ ಹೆಚ್ಚಿಸಲಾಗುತ್ತಿದೆ. ಮಸೀದಿ ಸಮೀಪ ವಿವಿಧ ದಿಕ್ಕುಗಳಿಂದ ಬರುವ ನೀರಿಗೆ ಹೊಸ ನಿರ್ಗಮನ ಮಾರ್ಗಗಳನ್ನು ಕಲ್ಪಿಸುವ ಯೋಜನೆಯು ಜಾರಿಯಲ್ಲಿದ್ದು ಈಗಾಗಲೇ 2 ಕಡೆ ಕಾಮಗಾರಿ ಪ್ರಾರಂಭವಾಗಿದೆ. ಮತ್ತೊಂದೆಡೆ ಪಡಿಲ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ಮಳೆ ಬಂದಾಗ ನೀರು ನಿಂತು ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳುವ ಸಮಸ್ಯೆಗೆ ಈ ಬಾರಿ ವಿಶೇಷ ಗಮನವನ್ನು ನೀಡಲಾಗಿದೆ. ಪಡಿಲ್ ಬಜಾಲ್ ಮಾರ್ಗವಾಗಿ ಉಳ್ಳಾಳ, ತಳಪಾಡಿ ಮತ್ತು ಕೇರಳ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ಅಂಡರ್ ಪಾಸ್ ಜಲಾವೃತಗೊಂಡರೆ ಪರ್ಯಾಯ ಮಾರ್ಗಗಳನ್ನೇ ಅವಲಂಬಿಸಬೇಕಾಗುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ರೈಲ್ವೆ ಇಲಾಖೆಯ ಸಹಯೋಗದೊಂದಿಗೆ ಅಂಡರ್ ಪಾಸ್ನಲ್ಲಿ ಸಮಗ್ರವಾಗುವ ನೀರನ್ನು ತಕ್ಷಣವೇ ಹೊರಹಾಕಲು ಪಂಪಿಂಗ್ ವ್ಯವಸ್ಥೆ ಅಳವಡಿಸುವ ಜಿಲ್ಲಾಡಳಿತ ನಿರ್ಧರಿಸಿದೆ. ಇದರಿಂದ ನೀರು ದೀರ್ಘಕಾಲ ನಿಲ್ಲುವುದನ್ನು ತಡೆಯುವ ಜೊತೆಗೆ ವಾಹನ ಸಂಚಾರಕ್ಕೆ ಆಗುವ ತೊಂದರೆಯೂ ಕಡಿಮೆಯಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿ ಎಚ್.ಪಿ. ದರ್ಶನ್ ಅವರ ಪ್ರಕಾರ ಪಂಪ್ವೆಲ್ ಪ್ರದೇಶದಲ್ಲಿ ನೀರು ನಿಲ್ಲುವ ಅವಧಿ ಮತ್ತು ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಹಲವು ಕಾಮಗಾರಿಗಳನ್ನು ಸಮನ್ವಯವಾಗಿ ಕೈಗೆತ್ತಿಕೊಳ್ಳಲಾಗಿದೆ. ರಸ್ತೆ ಎತ್ತರಿಸುವುದು, ಚರಂಡಿ ವಿಸ್ತರಣೆ ಮತ್ತು ಹೆಚ್ಚುವರಿ ನೀರು ಹರಿಯುವ ವ್ಯವಸ್ಥೆ ರೂಪಿಸುವ ಮೂಲಕ ಪರಿಸ್ಥಿತಿಯನ್ನ ಸುಧಾರಿಸುವ ಪ್ರಯತ್ನಿಸಲಾಗುತ್ತಿದೆ. ಜೊತೆಗೆ ಪಡಿಲ್ ಅಂಡರ್ ಪಾಸ್ನಲ್ಲಿ ಪಂಪಿಂಗ್ ವ್ಯವಸ್ಥೆ ಜಾರಿಗೊಳಿಸುವ ಮೂಲಕ ಮಳೆಗಾಲದಲ್ಲಿ ಉಂಟಾಗುವ ತೊಂದರೆಯನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವರ್ಷಗಳಿಂದ ಮಂಗಳೂರು ನಗರವನ್ನು ಕಾಡುತ್ತಿರುವ ಕೃತಕ ನೆರೆ ಸಮಸ್ಯೆಗೆ ಈ ಕ್ರಮಗಳು ಎಷ್ಟರ ಮಟ್ಟಿಗೆ ಪರಿಹಾರ ನೀಡಲಿವೆ ಎಂಬುದು ಈ ಮುಂಗಾರು ಅವಧಿಯಲ್ಲೇ ಗೊತ್ತಾಗಲಿದ್ದು ಸಾರ್ವಜನಿಕರ ನಿರೀಕ್ಷೆಯು ಇದೇ ಕಡೆ ನೆಟ್ಟಿದೆ. ಒಂದು ಇರುವಂತಹ ಬ್ರಿಡ್ಜ್ ನ ನಾವು 1.5 ಫೀಟ್ ಹೈಟ್ ಮಾಡಬೇಕು ಅಂತಿದೆ. ಅದನ್ನಾಗಲೇ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದ್ದೀವಿ. ಆಕ್ಚುಲಿ ಅದು NH ತಗೋಬೇಕಿತ್ತು, ಬಟ್ NH ನವರು ಆಸ್ ಯೂಶುವಲ್ ಅವ್ರು ಅಷ್ಟೇನು ಸ್ಪಂದನೆ ಮಾಡದಲ್ಲೇ ಇರೋದ್ರಿಂದ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದ್ದೀವಿ. ಮತ್ತೆ ಅಲ್ಲಿ ಪಂಪಲ್ಲಿ ಹೋಗುವಂತ ಈ ಕಡೆ ಮೇನ್ ರೋಡ್ ಇಂದ ಬರುವಂತ ಒಂದು ನಾಲ ಏನಿದೆ ಅದನ್ನು ಕೂಡ 1/2 ಫೀಟ್ ಜಾಸ್ತಿ ಹೈಟ್ ಮಾಡಿ ಆ ಕಡೆ ಈ ಕಡೆ ನಾವು ಮಾಡಬೇಕು ಅಂತೀವಿ. ಸೊ ದಟ್ ಫ್ಲಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದ್ದೀವಿ. ಅದಕ್ಕಿಂತ ಮುಂದೆ ಮಸೀದಿ ಹತ್ರ ಆಗ್ಲೇ ನಾವು, ಯಾಕಂದ್ರೆ 5 ಕಡೆ ನೀರು ಬರುವಂತದ್ದು ಅಲ್ಲಿ ಪಂಪಲ್ಲಿ, ಆ ಕಡೆಯಿಂದ 3, ಈ ಕಡೆಯಿಂದ 2 ಕಡೆಯಿಂದ ಬರುವಂತದ್ದು. ಅದು ಒಂದು ತಳ ಏನಂತಾರೆ, ಆಲ್ಮೋಸ್ಟ್ ಒಂದು ಸಣ್ಣ ಕೆರೆ ರೀತಿನೇ ಇದಿರುವಂಥದ್ದು. ಅದನ್ನ ನಾವು ಎಕ್ಸಿಟ್ ಕೊಡಬೇಕು ಅಂತ ಹೇಳಿ 3 ಕಡೆ ಪ್ಲಾನ್ ಮಾಡಿದ್ವಿ. 2 ಕಡೆ ಕಾರ್ಪೊರೇಷನ್ ವತಿಯಿಂದ, ಇನ್ನೊಂದು ಕಡೆ NH ಕಡೆಯಿಂದ ಅಂತ. NH ಇಂದ ಇನ್ನೂ ನಮಗೆ ಕನ್ಫರ್ಮ್ ಬಂದಿಲ್ಲ, ಬಟ್ ಕಾರ್ಪೊರೇಷನ್ ಮತ್ತೆ KRDA ವತಿಯಿಂದ ಏನ್ ತಗೊಂಡಿದ್ದಾರೆ ಅದನ್ನ ನಾವು ಆಗ್ಲೇ ಕಾಮಗಾರಿ ಕೂಡ ಚಾಲೂ ಮಾಡಿದ್ವಿ. ಸೊ ಸ್ವಲ್ಪ ಮೇನ್ ಕೆನಾಲ್ಗೆ ನಾವು ಹಿಂದ್ಗಡೆ ಆ ಮಸೀದಿಯಿಂದ ಹಿಂದ್ಗಡೆ ನಾವು ಅಟ್ಲೀಸ್ಟ್ ಜಾಯಿನ್ ಮಾಡಕ್ಕಿದಾದ್ರೆ ಇಲ್ಲಿ ಫ್ಲಡಿಂಗ್ ಆಗೋದಿಲ್ಲ ಅಂತ ಖಂಡಿತ ಹೇಳಲ್ಲ, ಬಟ್ 2 ಗಂಟೆ 3 ಗಂಟೆ ಏನು ಫ್ಲಡಿಂಗ್ ನಿಂತಿತ್ತು ಅದರದ್ದು ಪ್ರಮಾಣ ಮತ್ತೆ ಸಮಯ ಮಾತ್ರ ಕಡಿಮೆ ಖಂಡಿತ ಆಗುತ್ತೆ.